ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ಮಹಾಭಾರತವು ಜಗತ್ತು ಕಂಡ ಅತಿದೊಡ್ಡ ಅಪರೂಪದ ಮಹಾಕಾವ್ಯ. ಬದುಕಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋ ಮಹಾನ್ ಗ್ರಂಥ. ಈ ಗ್ರಂಥದಲ್ಲಿ ದ್ರೌಪದಿಯದು ಪ್ರಮುಖ ಪಾತ್ರ. ಪಂಚಪಾಂಡವರ ಪತ್ನಿಯಾಗಿ, ಅತಿಲೋಕ ಸುಂದರಿಯಾಗಿ, ಕುರುಕ್ಷೇತ್ರದ ಕಾರಣಕರ್ತರೂ ಆಗಿ, ಕೌರವರ ವಿನಾಶಕ್ಕೆ ಕಾರಣವಾದ ಪಾಂಚಾಲಿ ನಿಜಕ್ಕೂ ಯಾರು? ಐವರನ್ನ ವರಿಸಿದ್ಯಾಕೆ? ದ್ರೌಪದಿಯ ಹುಟ್ಟಿನ ರಹಸ್ಯವೇನು? ದ್ರೌಪದಿಯ ಸಾವು ಯಾಕೆ ಕಠೋರವಾಗಿತ್ತು ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಂಬಿಡಿ. ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನು ಮರಿಬೇಡಿ. ದ್ರೌಪದಿ ತಾಯಿಯ ಹೊಟ್ಟೆಯಿಂದ ಹುಟ್ಟಿದವಳಲ್ಲ. ಆಕೆ ಯಜ್ಞಕುಂಡದಿಂದ ಉದ್ಭವಿಸಿದವಳು. ಈಕೆಗೆ ಬಾಲ್ಯವಿರಲಿಲ್ಲ. ಹುಟ್ಟುತ್ತಲೇ ಯೌವನದಲ್ಲಿದ್ದವಳು. ಅವಳ ಹುಟ್ಟೆ ರೋಚಕವಾದದ್ದು. ಭಾರದ್ವಾಜ ಮುನಿಗಳು ದ್ರೋಣಾಚಾರ್ಯನ ತಂದೆ. ದ್ರುಪದನಿಗೂ ದ್ರೋಣಾಚಾರ್ಯನಿಗೂ ವಿದ್ಯೆಯನ್ನು ಕಲಿಸಿದವನು. ದ್ರುಪದ ಭಾರದ್ವಾಜ ಮುನಿಗಳಿಗೆ ಗುರುದಕ್ಷಿಣೆಯಾಗಿ ತನಗೆ ಸಿಕ್ಕಿದ ರಾಜ್ಯವನ್ನು ಅರ್ಧ ಕೊಡಿಸುವುದಾಗಿ ಮಾತು ಕೊಟ್ಟಿದ್ದ. ಆದರೆ ಪಾಂಚಾಲ ರಾಜ್ಯ ಸಿಕ್ಕಾಗ ದ್ರುಪದ ದ್ರೋಣಾಚಾರ್ಯರನ್ನು ಅವಮಾನ ಮಾಡಿ ರಾಜ್ಯ ಕೊಡದೆ ಕಳುಹಿಸಿದ್ದ. ಆನಂತರ ದ್ರೋಣಾಚಾರ್ಯನು ಭೀಷ್ಮನ ಆಸ್ಥಾನದಲ್ಲಿ ಕುರು ಯುವಕರಿಗೆ ಯುದ್ಧ ವಿದ್ಯೆ ಕಲಿಸಲು ಸೇರಿಕೊಳ್ತಾರೆ. ಯುವರಾಜರಿಗೆ ವಿದ್ಯೆ ಮುಗಿದಾಗ ಗುರುದಕ್ಷಿಣೆ ಏನು ಬೇಕೆಂದು ಕೇಳಿದಾಗ ದ್ರುಪದ ರಾಜನನ್ನ ಗೆದ್ದು ಬರುವಂತೆ ಹೇಳ್ತಾನೆ. ಆಗ ಕುರುಪುತ್ರರು ದ್ರುಪದನನ್ನ ಸೋಲಿಸಿ ರಾಜ್ಯವನ್ನ ಗೆದ್ದು ಬರ್ತಾರೆ. ಇದರಿಂದ ಅವಮಾನಗೊಂಡ ದ್ರುಪದ ಯಜ್ಞ ಕುಂಡದಿಂದ ಪುತ್ರನನ್ನ ಪಡೆಯಲು ದೊಡ್ಡ ಹೋಮವನ್ನ ನಡೆಸುತ್ತಾನೆ. ಆ ಪುತ್ರನಿಂದ ದ್ರೋಣನ ತಲೆ ಕಡಿಯುವಂತೆ ಸಂಕಲ್ಪ ತೊಟ್ಟಿರುತ್ತಾನೆ. ಆ ಯಜ್ಞಕುಂಡದಿಂದ ಒಂದು ಹೆಣ್ಣು ಹಾಗೂ ಒಂದು ಗಂಡಿನ ಉದ್ಭವವಾಗುತ್ತೆ. ಹೆಣ್ಣಾಗಿ ಹುಟ್ಟಿದವಳೆ ದ್ರೌಪದಿ. ಇಲ್ಲಿ ಅವಳನ್ನು ದ್ರೌಪದಿ, ಪಾಂಚಾಲಿ, ಕೃಷ್ಣೆ, ಮಾಲಿನಿ, ಸೈರಂಧ್ರಿ, ಯಜ್ಞಸೇನಿ, ಪರ್ಷತಿ, ಚಿರಯೌವನಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ದ್ರೌಪದಿ ಕಪ್ಪು ವರ್ಣದವಳಾಗಿದ್ದರೂ ಅತ್ಯಂತ ಸುಂದರಿಯಾಗಿದ್ದಳು. ಅತಿಯಾದ ಧೈರ್ಯ ಹಾಗೂ ಬುದ್ಧಿ ಅವಳಲ್ಲಿ ಮನೆ ಮಾಡಿತ್ತು. ಸ್ವಯಂವರದಲ್ಲಿ ಅರ್ಜುನ ದ್ರೌಪದಿಯನ್ನ ಗೆದ್ದು ಮನೆಗೆ ಬಂದು ತನ್ನ ತಾಯಿಗೆ ತಾನಿಂದು ವಿಶೇಷ ಭಿಕ್ಷೆಯನ್ನು ತಂದಿರುವುದಾಗಿ ಹೇಳುತ್ತಾನೆ. ಭೋಜನವನ್ನು ತಯಾರಿಸುತ್ತಿದ್ದ ಕುಂತಿ ಅದೇನೆಂದು ವಿಚಾರಿಸದೆ ಸಹೋದರರೆಲ್ಲರೂ ಅದನ್ನು ಸಮನಾಗಿ ಹಂಚಿಕೊಳ್ಳುವಂತೆ ಹೇಳುತ್ತಾಳೆ. ಇದರಿಂದ ಕೋಪಗೊಂಡ ಪಾಂಡವರು ಸಿಟ್ಟಿಗೇಳುತ್ತಾರೆ. ಅಲ್ಲಿ ಕುಂತಿಗೂ ಸಹ ಬೇಜಾರಾಗಿ ಕೂರುತ್ತಾಳೆ. ಪಾಂಡವರು ಮಾತೃವಾಕ್ಯವನ್ನು ತಿರಸ್ಕರಿಸುವಂತಿರಲಿಲ್ಲ. ಅವರು ಧರ್ಮ ಸಂಕಟದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಎಲ್ಲವನ್ನ ಅರಿತಿದ್ದ ಶ್ರೀಕೃಷ್ಣ ಅಲ್ಲಿಗೆ ಬರುತ್ತಾನೆ. ದ್ರೌಪದಿಯ ಪೂರ್ವಜನ್ಮದ ವರದಾನವನ್ನ ಎಲ್ಲರಿಗೂ ವಿವರಿಸುತ್ತಾನೆ. ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಧರ್ಮರ್ಥನಾದ, ಬಾಣವಿದ್ಯೆ ಪರಿಣಿತನಾದ, ಬಲಶಾಲಿಯಾದ, ಬಹಳ ಸುಂದರನಾದ ಹಾಗೂ ತಾಳ್ಮೆ ಛಲ ಹೊಂದಿದ ಪತಿಯನ್ನ ನೀಡುವಂತೆ ಮಹಾದೇವನಲ್ಲಿ ವರ ಕೋರಿರುತ್ತಾಳೆ. ಇವೆಲ್ಲವೂ ಒಬ್ಬನಲ್ಲೇ ಇರುವುದು ಸಾಧ್ಯವಿಲ್ಲದ್ದರಿಂದ ಅವಳ ಕೋರಿಕೆಯನ್ನ ಪಂಚ ಪಾಂಡವರನ್ನ ವರಿಸುವ ಮೂಲಕ ಈಡೇರಿಸುತ್ತಾನೆ. ಕುಂತಿಯ ಮಾತಿನಿಂದ ನೊಂದಿದ್ದ ದ್ರೌಪದಿ ಐವರನ್ನ ವಿವಾಹವಾಗಲು ಒಪ್ಪಿರುವುದಿಲ್ಲ. ಆಗ ಶ್ರೀಕೃಷ್ಣನು ಎಲ್ಲವನ್ನ ವಿವರಿಸಿ ಅವಳ ಮನವೊಲಿಸುತ್ತಾನೆ. ಆಗ ದ್ರೌಪದಿ ಯಾವೊಬ್ಬ ಪಾಂಡವ ಕೂಡ ಬೇರೆ ಪತ್ನಿಯನ್ನ ರಾಜಧಾನಿಗೆ ಕರೆತರುವುದು ನಿಷಿದ್ಧ ಎಂದು ಷರತ್ತನ್ನು ಹಾಕುತ್ತಾಳೆ. ಒಮ್ಮೆ ಶ್ರೀಕೃಷ್ಣನಿಗೆ ತನ್ನ ಸುದರ್ಶನ ಚಕ್ರದಿಂದ ಬೆರಳಿಗೆ ಗಾಯವಾದಾಗ ಅಲ್ಲಿಯೇ ಇದ್ದ ದ್ರೌಪದಿ ಕೂಡಲೇ ತನ್ನ ರೇಷ್ಮೆ ಸೀರೆಯ ಅಂಚನ್ನು ಅರಿದು ಗಾಯಕ್ಕೆ ಕಟ್ಟುತ್ತಾಳೆ. ಅವಳ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಇದೇ ಬಟ್ಟೆ ಅಕ್ಷಯವಾಗುವಂತೆ ಮಾಡಿ ಕೃಷ್ಣ ದ್ರೌಪದಿಯ ಮಾನ ಉಳಿಸುತ್ತಾನೆ. ಶ್ರೀಕೃಷ್ಣನ ಕರ್ತವ್ಯ ಮುಗಿದು ತನ್ನ ದೇಹತ್ಯಾಗ ಮಾಡಿದ ಬಳಿಕ ಪಾಂಡವರಲ್ಲಿ ವೈರಾಗ್ಯ ಮೂಡುತ್ತದೆ. ಎಲ್ಲರೂ ಹಿಮಾಲಯ ಪರ್ವತದತ್ತ ತೆರಳುತ್ತಾರೆ. ಅಲ್ಲಿನ ಸುಮೇರು ಪರ್ವತ ಹತ್ತುವಾಗ ದ್ರೌಪದಿಯ ಕಾಲುಗಳು ಮರಗಟ್ಟಿ ಆಕೆ ಮೇಲಿಂದ ಬಿದ್ದು ಸಾವನ್ನಪ್ಪುತ್ತಾಳೆ. ಆಗಲೂ ಸಹ ಅವಳು ಚಿರ ಯೌವನೆಯಾಗಿಯೇ ಇರುತ್ತಾಳೆ. ಇದಿಷ್ಟು ದ್ರೌಪದಿಗೆ ಸಂಬಂಧಪಟ್ಟ ವಿಚಾರಗಳು. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.